ಕನ್ನಡ ವೆಬ್ ಸೀರೀಸ್ ಪರಂಪರೆಯ ಶುಭಾರಂಭ ಅಯ್ಯನ ಮನೆ ಮುಖಾಂತರ. ನಮ್ಮಿಂದ ಒಂದು ಟ್ರೆಂಡ್ ಶುರು ಆಗುತ್ತೆ, ಕನ್ನಡ ಸೀರೀಸ್ ಫಸ್ಟ್ ಸೀರೀಸ್ ಇವ್ರು ಮಾಡಿರೋದು ಅಂತ. ಸೊ ಸಖತ್ ಖುಷಿ. ಅಯ್ಯನ ಮನೆ ಏನ್ ಹೇಳುತ್ತೆ ಅಂತ, ಏನ್ ಹೇಳಕ್ ಹೊರಟಿದೆ? ಪ್ರತಿಯೊಂದು ಕ್ಯಾರೆಕ್ಟರ್ ಒಂದೊಂದು ಆಟ ಆಡ್ತಿರುತ್ತೆ. ಸೊ ಈ ಆಟಗಳು ಯಾರು ಆಡ್ತಾರೆ, ಯಾರು ಆಡಿಸ್ತಾರೆ, ಏನಾಗುತ್ತೆ ಅನ್ನೋದೇ ಒಂದು ನಮ್ಮ ಸ್ಟೋರಿ. ಸೊ ಬೇಸಿಕ್ಲಿ ಇದ್ರ ಅರ್ಥ ಏನು? ಅಯ್ಯನ ಮನೆ ಕಾಂತಾರ ಬಂದು ಇದೆಲ್ಲ ಆದ್ಮೇಲೆ ಸೊ ಅವರು ಒರಿಜಿನಲ್ ಅವ್ರದ್ದು ಏನ್ ದೈವ ಇದೆ ಅದನ್ನ ಹೆಸರು ತಗೊಂಡು ಎಲ್ಲ ಮಾಡಿದ್ದಾರೆ. ಬಟ್ ಇವಾಗ ನಮ್ಗೆ ರೆಸ್ಟ್ರಿಕ್ಷನ್ಸ್ ಇದೆ, ಒರಿಜಿನಲ್ ದೈವದ್ದೇ ಹೆಸರು ತಗೊಳಂಗಿಲ್ಲ. ನಂಗೆ ಆಕ್ಚುಲಿ ರಮೇಶ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಕಾನ್ಫಿಡೆಂಟ್ ಅವರಲ್ಲಿತ್ತು, ನೀವೇನೇ ಕೊಟ್ಟು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿತ್ತು. ಸೊ ಅದೊಂದು ವರ್ಕೌಟ್ ಆಯ್ತು. ಅವರೇ ಆಕ್ಟರ್, ರೈಟರ್ ಮತ್ತೆ ಡೈರೆಕ್ಟರ್ ಆಗಿರೋದ್ರಿಂದ ನಮ್ಗೆ ಆಕ್ಟರ್ಸ್ಗೂ ಒಂದು ಫ್ರೀಡಮ್ ಕೊಡೋರು. ನಾವ್ ಮಾಡಿ ಅವ್ರಿಗೆ ಅಷ್ಟು ಅಂದ್ರೆ ಅದು ಕನ್ವಿನ್ಸಿಂಗ್ ಆಗಿಲ್ಲ, ಇನ್ನ ಚೆನ್ನಾಗಿ ಮಾಡ್ಬೋದು ಅಂದ್ರೆ ಅವರೇ ಆಕ್ಟ್ ಮಾಡ್ತಾರೆ. ನೀವೆಲ್ಲರೂ ನೋಡ್ಬೇಕು ಸೀರೀಸ್ ನ ನೋಡ್ಬಿಟ್ಟು ನಮ್ಗೆ ಹೇಳಿ ಹೇಗಿದೆ ಅಂತ. ನಮಗೂ ಒಂಥರ ಹೊಸ ಪ್ರಯತ್ನ ಅಲ್ವಾ, ನಾವು ಕನ್ಫ್ಯೂಷನ್ಸ್ ಅಲ್ಲಿ ಇದೀವಿ. ನೀವು ಆತರ ಏನಾದ್ರು ರಿವ್ಯೂಸ್ ನ ಹೇಳಿದ್ರೆ ನಮ್ಗೆ ಇನ್ನೂ ಹೆಚ್ಚು ಇನ್ನ ಹುಮ್ಮಸ್ ಬರುತ್ತೆ, ಇನ್ನ ಜಾಸ್ತಿ ಈ ತರ ಕಂಟೆಂಟ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸೌತ್ ಟಾಕೀಸ್. ಅಯ್ಯನ ಮನೆ ವೆಬ್ ಸೀರೀಸ್ ಮುಖಾಂತರ ನಮ್ಮ ಮುಂದೆ ಬರ್ತಾ ಇದ್ದಾರೆ ದಿಯಾ ಖ್ಯಾತಿಯ ಖುಷಿ ರವಿ ಹಾಗೇನೆ ಅಕ್ಷಯ್ ನಾಯಕ್ ರವರು. ಮೇಡಮ್ ನಮಸ್ತೆ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ಸರ್. ಸೊ ಇದು ಕನ್ನಡ ವೆಬ್ ಸೀರೀಸ್ ಪರಂಪರೆಯ ಶುಭಾರಂಭ ಅಯ್ಯನ ಮನೆ ಮುಖಾಂತರ. ಸೊ ಎಷ್ಟು ಖುಷಿ ಆಗಿದೆ, ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾನೇ ಎಕ್ಸೈಟ್ಮೆಂಟ್ ಇದೆ, ಯಾಕಂದ್ರೆ ನಮ್ಮಿಂದ ಒಂದು ಟ್ರೆಂಡ್ ಶುರು ಆಗುತ್ತೆ, ಕನ್ನಡ ಸೀರೀಸ್ ಫಸ್ಟ್ ಸೀರೀಸ್ ಇವ್ರು ಮಾಡಿರೋದು ಅಂತ. ಸೊ ಸಖತ್ ಖುಷಿ ಇದೆ ಸರ್. ನೀವು ಹೇಳ್ದಂಗೆ ಖುಷಿಗಿಂತ ಹೆಮ್ಮೆನೂ ಇದೆ. ಅಜಿಫಾ ಇದು ಫಸ್ಟ್ ಒರಿಜಿನಲ್ ಸೀರೀಸ್ ಮಾಡ್ತಾ ಇರೋದು. ಎಕ್ಸಾಕ್ಟ್ಲಿ. ಸೊ ಅದರಲ್ಲಿ ನಾವು ಒಬ್ರು ಆಗಿದ್ದೀವಿ ಅನ್ನೋದು ತುಂಬಾನೇ ಖುಷಿ ಇದೆ. ಅಂಡ್ ಈಗ ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಅದ್ರ ಜೊತೆಗೆ ಇದು ಒಂದು ಖುಷಿ ಇದೆ. ಈ ಶುಕ್ರವಾರ ಬರ್ತಾ ಇದೆ 25th. ಎಸ್, ಡಬಲ್ ಖುಷಿ. ಅಂಡ್ ಟ್ರೇಲರ್ ನೋಡಿದಾಗ ನನಗೇನು ಅನಿಸ್ತು ಅಂದ್ರೆ, ಹೊಸದಾಗಿ ಮದುವೆ ಆಗಿ ಮನೆಗೆ ಬರುವಂತ ಒಂದು ಸೊಸೆ, ಮತ್ತೊಂದು ಕಡೆ ದೈವದ ವಿಚಾರ ಒಂದ್ ಸ್ವಲ್ಪ ತೋರಿಸಿದ್ದಾರೆ, ಇನ್ನೊಂದು ಕಡೆ ಒಂಥರ ಹಾರರ್ ಫೀಲ್ ಕೂಡ ಒಂದ್ ಕಡೆ ಇದೆ. ಸೊ ಒಟ್ಟಾರೆ ಹೇಳೋದಾದ್ರೆ ಅಯ್ಯನ ಮನೆ ಏನ್ ಹೇಳುತ್ತೆ ಅಂತ, ಏನ್ ಹೇಳಕ್ ಹೊರಟಿದೆ? ಇದೊಂದು ಮಿಸ್ಟ್ರಿ ಸೈಕಲಾಜಿಕಲ್ ಥ್ರಿಲ್ಲರ್ ಜಾನ್ರ. ಸೊ ಅಯ್ಯನ ಮನೆಯಲ್ಲಿ ಹೇಗಿದ್ದಾರೆ ಜನಗಳು, ಸೊ ಸೊಸೆ ಹೋದಾಗ, ಈಗ ಜಾಜಿ ಸೊಸೆಯಾಗಿ ಹೋದಾಗ ಹೆಂಗಿರುತ್ತೆ ಅವಳ ಎಕ್ಸ್ಪೀರಿಯನ್ಸು. ಶಿಲ್ ಬಿ ರಿಯಲಿ ಕ್ಯೂರಿಯಸ್ ಅಬೌಟ್ ದ ಫ್ಯಾಮಿಲಿ, ಏನಕ್ಕೆ ಹಿಂಗಾಡ್ತಾ ಇದಾರೆ ಇವರು, ಈ ತರದ್ದೆಲ್ಲ ವಿಷಯಗಳು ಸಾಕಷ್ಟು ಅಯ್ಯನ ಮನೆಯಲ್ಲಿದೆ. ಅದೇ ಪ್ರತಿಯೊಂದು ಫ್ಯಾಮಿಲಿ ಕುಟುಂಬ, ದೊಡ್ಡ ಕುಟುಂಬ ಅಂದಾಗ ಏನೋ ಒಂದು ಎಲ್ಲ ಸಂತೋಷ ಅನ್ನೋದೇ ಇರಲ್ಲ, ಅಲ್ಲೂ ಏನೋ ಒಂದು ಉಳಿಕೆ ಇರುತ್ತೆ. ಸೊ ಇಲ್ಲಿ ಈ ಒಂದು ಅವ್ರು ಹೇಳ್ದಂಗೆ ಸೈಕೋ ಫ್ಯಾಮಿಲಿ ನಮ್ದು. ಪ್ರತಿಯೊಂದು ಕ್ಯಾರೆಕ್ಟರ್ ಒಂದೊಂದು ಆಟ ಆಡ್ತಿರುತ್ತೆ. ಸೊ ಈ ಆಟಗಳು ಯಾರು ಆಡ್ತಾರೆ, ಯಾರು ಆಡಿಸ್ತಾರೆ, ಏನಾಗುತ್ತೆ ಅನ್ನೋದೇ ಒಂದು ನಮ್ಮ ಸ್ಟೋರಿ. ಅದರಲ್ಲಿ ದೈವ ಮನೆ, ಪ್ರತಿಯೊಂದು ಮನೆಯಲ್ಲೂ ಅದೇ ಅವ್ರು ಹೇಳ್ದಾಗೇನೆ, ಈ ಚಿಕ್ಕಮಂಗ್ಳೂರು, ಮಂಗ್ಳೂರು ಅಂತ ಎಲ್ಲ ಬಂದ್ರೆ ದೈವನ ಎಲ್ಲಾರ ಮನೆಯಲ್ಲೂ ಪೂಜಿಸ್ತಾರೆ. ಸೊ ಜಸ್ಟ್ ಒಂದು ಪಾರ್ಟ್ ಆಫ್ ಒಂದು ಇದು ದೈವ ನಮ್ಮಲ್ಲಿ. ಸೊ ಅದಕ್ಕೂ ಇದಕ್ಕೂ ಸೊ ಏನು ಕನೆಕ್ಷನ್ ಇಲ್ಲ. ನನಗೆ ಅದ್ರ ಬಗ್ಗೆ ಏನೋ ಕೇಳಿಲ್ಲ ಸರ್. ಆಮೇಲೆ ಇದು ಆಕ್ಚುಲಿ ಟೈಟಲ್ ಕೇಳಿದಾಗ ಈ ಭಾಗದ ಭಾಷೆ ಅಲ್ಲ ಅಂತ ಅನ್ಸುತ್ತೆ. ಸೊ ಅಂದ್ರೆ ಈ ಭಾಗದ ಭಾಷೆ ಅಲ್ಲ. ಸೊ ಬೇಸಿಕ್ಲಿ ಇದ್ರ ಅರ್ಥ ಏನು ಅಯ್ಯನ ಮನೆ? ಸೊ ನಮ್ಮ ದೈವದ ಹೆಸರು ಆಸ್ ಯುನೋ ಸೀನ್ ಕೊಂಡಯ್ಯ ಅಂತ ನಮ್ಮ ದೈವದ ಹೆಸರು. ಸೊ ಕೊಂಡಯ್ಯ ಅನ್ನೋದು ಇಮ್ಯಾಜಿನರಿ ದೈವ. ನಾವಿವಾಗ ಕಾಂತಾರ ಬಂದು ಇದೆಲ್ಲ ಆದ್ಮೇಲೆ ಸೊ ಅವರು ಒರಿಜಿನಲ್ ಅವ್ರದ್ದು ಏನ್ ದೈವ ಇದೆ ಅದನ್ನ ಹೆಸರು ತಗೊಂಡು ಎಲ್ಲ ಮಾಡಿದ್ದಾರೆ. ಬಟ್ ಇವಾಗ ನಮ್ಗೆ ರೆಸ್ಟ್ರಿಕ್ಷನ್ಸ್ ಇದೆ, ಒರಿಜಿನಲ್ ದೈವದ್ದೇ ಹೆಸರು ತಗೊಳಂಗಿಲ್ಲ. ಸೊ ಆ ತರ ಎಲ್ಲ ರೆಸ್ಟ್ರಿಕ್ಷನ್ ಇಂದ ಇರೋದ್ರಿಂದ ನಾವು ಇಮ್ಯಾಜಿನರಿ ದೈವದ್ ನಮ್ದೇ ಆದಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಆ ದೈವದ ಹೆಸರು ಕೊಂಡಯ್ಯ. ಸೊ ಅಯ್ಯನ ಮನೆ. ನಾನು ಕೇಳ್ಪಟ್ಟೆ ಇದು ಅಂದ್ರೆ 7 ಎಪಿಸೋಡ್ಸ್ ಅಂತ. 6 ಎಪಿಸೋಡ್ಸ್. ಓಕೆ, ಇದ್ರ ಹಿಂದೆನೂ ಏನಾದ್ರು ಲಾಜಿಕ್ ಇದೆಯಾ? ಅಂದ್ರೆ ಆ 6 ಎಪಿಸೋಡ್ಗಳ ಹಿಂದ್ಗಡೆ ಏನಾದ್ರು ಮಿಸ್ಟ್ರಿ? ಬಿಕಾಸ್ ಕೆಲವೊಂದು ಇವಾಗೆಲ್ಲ ಅದಕ್ಕೆ ಏನಿಲ್ಲ, ನೀವೇ ನೋಡ್ಬೇಕು ಮಿಸ್ಟ್ರಿ ಏನಿರುತ್ತೆ 25th April. ಯಾಕಂದ್ರೆ ನಾವು ಅಷ್ಟೇ ಕಾತ್ರದಿಂದ ಕಾಯ್ತಾ ಇದೀವಿ ಏನಿರಬಹುದು ಅಂತ. ನಾವು ಶೂಟ್ ಮುಗಿಸಿದೀವಿ, ಬಟ್ ಅದು ಸ್ಟಿಚ್ ಇರುತ್ತಲ್ಲ, ಆ ಸ್ಟಿಚ್ ಹೆಂಗ್ ಮಾಡಿದ್ದಾರೆ ಅನ್ನೋದು ನಮಗೂ ಎಕ್ಸೈಟ್ಮೆಂಟ್ ಇದೆ. ಅಂಡ್ ನಾವು ನೋಡಿಲ್ಲ ಫುಲ್ಲು ಸೀರೀಸು. 24th
ನೋಡ್ಬೇಕು ಗೊತ್ತಾಗುತ್ತೆ ಹೆಂಗೆ ಅಂತ. ಆಕ್ಚುಲಿ ಟ್ರೇಲರ್ ನೋಡಿದಾಗ ಸರ್ ಅನಿಸ್ತಾ ಅಂದ್ರೆ ಮೇಕಿಂಗ್ ನೋಡಿದಾಗ ತುಂಬಾ ರಿಚ್ ಆಗಿದೆ. ನಮ್ಗೆ ಯೂಶಲಿ ಮಲಯಾಳಂ ಸಿನಿಮಾಗಳಲ್ಲಿ ನಮ್ಗೆ ಅದೇನು ಫ್ಲೇವರ್ ಕಾಣಿಸುತ್ತೆ ಈ ಒಂದು ಸೀರೀಸ್ ನಲ್ಲಿ ನಮಗೆ ಕಾಣಿಸ್ತಿದೆ. ಬಿಕಾಸ್ ಬಹುಶಃ ನಾನು ನೋಡಿದಾಗ ನಾನು ಅನ್ಕೊಂಡೆ ಅಂದ್ರೆ ಒಂದು ಸಿನಿಮಾನೇ ಮಾಡ್ಬೋದಾಗಿತ್ತು, ಬಟ್ ವೈ ಸೀರೀಸ್ ಅಂತ. ಪ್ರಾಬಬ್ಲಿ ಅಂದ್ರೆ ಅದನ್ನ ಅವರು ಆ ಬಾರಿಯರ್ನ ದಾಟಿ ಬೇರೆ ಬರಬೇಕು ಅಂತ ಪ್ರಾಬಬ್ಲಿ ಟ್ರೈ ಮಾಡ್ತಾ ಇರ್ಬೋದು ಅನ್ಸುತ್ತೆ. ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಮೇಕಿಂಗ್ ವೈಸ್, ಎಲ್ಲೂ ಕೂಡ ಕಾಂಪ್ರೋ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವಂದ್ರೆ ಎಷ್ಟು ದಿನ ಆಯ್ತು ಶೂಟಿಂಗ್ಸ್ ಎಲ್ಲ, ಲೊಕೇಶನ್ ಎಲ್ಲ ಎಲ್ಲೆಲ್ಲಿ ಮಾಡಿದ್ದೀರಾ ಅಂತ? ಲೊಕೇಶನ್ ಅದೇ ಚಿಕ್ಕಮಂಗ್ಳೂರಲ್ಲೇ ಮಾಡಿದ್ದು, ಕೊಟ್ಟಿಗೆಹಾರದಲ್ಲಿ ಬಾಳೂರ್ ಎಸ್ಟೇಟ್ ಅಂತ ತೊಟ್ಟಿ ಮನೆ ಅನ್ನೋ ಮನೆಯಲ್ಲಿ ಮಾಡಿದ್ವಿ. ಅಕ್ಕಪಕ್ಕ ಅಲ್ಲೇ ಎಲ್ಲ ಮಾಡಿದ್ದು. ಅಂಡ್ ಆಲ್ಮೋಸ್ಟ್ 20 to 25 ಡೇಸ್ ಶೂಟ್ ಮಾಡಿದೀವಿ. ಅಂಡ್ ನನ್ನ ಕರಿಯರ್ ಅಲ್ಲೇ ದಿಸ್ ಇಸ್ ದ ಫಸ್ಟ್ ಸೀರೀಸ್ ಆಫ್ ದ ಫಸ್ಟ್ ಪ್ರಾಜೆಕ್ಟ್ 3 ತಿಂಗಳಲ್ಲಿ ಶೂಟ್ ಮುಗಿಸಿ 4ನೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇರೋದು. ವೆರಿ ಕ್ವಿಕ್. ಅದಾದ್ಮೇಲೆ ಟೆಕ್ನಿಷಿಯನ್ಸು ಅಷ್ಟೇ, ರಾಹುಲ್ ರಾಯ್ ಅಂತ DOP, ಮತ್ತೆ ನಮ್ದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಮುತ್ತು ಗಣೇಶನ್ ಅಂತ, ಅವರು ಮಾಲ್ಗುಡಿ ಡೇಸ್ ಅಂತ ಒಂದು ಸೀರೀಸ್ ಬಂತಲ್ಲ ಫಸ್ಟ್ ಸೀರೀಸ್, ಸೊ ಆ ಸೀರೀಸ್ಗೆ ಮ್ಯೂಸಿಕ್ ಮಾಡಿದವರು ಅವರು. ಸೊ ತುಂಬಾ ಕ್ವಾಲಿಟಿನೂ ಇದೆ ಮತ್ತೆ ಕ್ಯೂರಿಯಾಸಿಟಿನೂ ಇದೆ, ಏನ್ ಮಾಡಿದಾರೆ ಇವರು ಅಂತ. ಸಿನ್ಸ್ ಇಟ್ಸ್ ಅವರ್ ಫಸ್ಟ್ ವೆಬ್ ಸೀರೀಸ್, ನಾವು ಕ್ವಾಲಿಟಿ ಮತ್ತೆ ಆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಇಲ್ದೆ ಆದ್ರೆ ಜನ ಸ್ಟಾಪ್ ಮಾಡ್ಬಿಡ್ತಾರೆ, ಅಯ್ಯೋ ಅಂತ ಮಲಯಾಳಂ ಅದು ಇದು ಅಂತ ಮಾತಾಡ್ತಾ ಇದ್ರು. ಈಗ ನೆಕ್ಸ್ಟ್ ಕನ್ನಡ ಅಂತ ಮಾತಾಡ್ಬೇಕು ಜನ ಅನ್ನೋದಕ್ಕೆ ಒಂದು ZEE5 ಅವ್ರದ್ದು ಹೊಸ ಪ್ರಯತ್ನ ಇದು. ಸೊ ಆ ಪ್ರಯತ್ನನ ಒಂದೊಳ್ಳೆ ಪ್ರೊಡಕ್ಷನ್ ಕೊಟ್ಟಿದ್ದಾರೆ, ಶ್ರುತಿನಾಡು ಪ್ರೊಡಕ್ಷನ್. ಅದನ್ನ ಅಚ್ಚುಕಟ್ಟಾಗಿ ಮಾಡಿರುವಂತ ಡೈರೆಕ್ಟರ್ ರಮೇಶ್ ಸರ್, ಅಂಡ್ ಅವ್ರಿಗೆ ಸಾಥ್ ಕೊಟ್ಟಿರೋ DOP ರಾಹುಲ್, ಅವ್ರು ಒಳ್ಳೆ DOP ಅವರು. ಪ್ರತಿಯೊಂದು ಶಾರ್ಟ್ ಆಗಿರ್ಬೋದು, ಪ್ರತಿಯೊಬ್ರು ಕಾಸ್ಟಿಂಗ್ ಸಕ್ಕದಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ ಖುಷಿ ಅವರು, ಅಕ್ಷಯ್ ನಾಯಕರು, ಅಕ್ಷಯ್ ಆಗಿರ್ಬೋದು, ಅಂಡ್ ಅರ್ಚನಾ ಕೊಟ್ಟಿಗೆ, ಅನಿರುದ್ಧಾಚಾರ್ಯ, ಹಿತಾ ಚಂದ್ರಶೇಖರ್, ಖುಷಿ ಚಂದ್ರಶೇಖರ್, ಮತ್ತೆ ಮಾನ್ಸಿ ಸುಧೀರ್, ಶೋಭರಾಜ್, ಇವ್ರು ಎಲ್ಲರೂ ಇರುವಂತ ಒಂದು ಸೀರೀಸ್ ಇದು. ತುಂಬಾ ಒಳ್ಳೆ ಕಾಸ್ಟಿಂಗ್ ಇದೆ. ಹೌದು, ರಮೇಶ್ ಇಂದ್ರ ಹಾಗೇನೆ ಶ್ರುತಿ ನಾಯ್ಡು, ಇವರ ಕೊಡುಗೆ ಅಂತೂ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾ ಇದೆ. ಸಾಕಷ್ಟು ಸೀರಿಯಲ್ಸ್ ಗಳಾಗಿರ್ಬೋದು, ಸಿನಿಮಾಗಳು, ಈಗ ಒಂದು ಹೊಸ ಪ್ರಯತ್ನದಿಂದ ಬರ್ತಿದ್ದಾರೆ. ಅವರಲ್ಲಿ ನಿಮ್ಗೆ ಇಷ್ಟ ಆಗುವಂತ ಕ್ವಾಲಿಟೀಸ್ ಏನು, ಮತ್ತೆ ಅವರ ಡೈರೆಕ್ಷನ್ ಸ್ಟೈಲ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಅಂತ ಅನ್ಸೋದು? ನಂಗೆ ಆಕ್ಚುಲಿ ರಮೇಶ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಅಂದ್ರೆ ನಾನು ತುಂಬಾ ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೆ ಮುಂಚೆ. ಅಂಡ್ ಅಕ್ಷಯ್ ಅವ್ರ ಜೊತೆ ಆಲ್ರೆಡಿ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಸೊ ನನಗೇನು ಹೊಸದಲ್ಲ. ಅವ್ರಿಗೆ ಏನ್ ಬೇಕು, ಅವ್ರು ಯಾವ ಸ್ಟೈಲ್ ಅಲ್ಲಿ ಮಾಡ್ತಾರೆ ಅದೆಲ್ಲ ನನ್ಗೆ ಆಲ್ಮೋಸ್ಟ್ ನಾನು ತುಂಬಾನೇ ಕ್ಯಾಚ್ ಮಾಡ್ಬಿಟ್ಟಿದ್ದೆ. ಅವ್ರಿಗೂ ಅಷ್ಟೇನೆ ನನ್ನಿಂದ ಏನ್ ತೆಗಿಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಆರಾಮಾಗಿ ಕೂತಿತ್ತು. ಸೊ ನಿನ್ ಕೆಲ ತೆಗಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಅವರಲ್ಲಿತ್ತು, ನೀವೇನೇ ಕೊಟ್ಟರು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿತ್ತು. ಸೊ ಅದೊಂದು ವರ್ಕೌಟ್ ಆಯ್ತು. ಅವರೇ ಆಕ್ಟರ್, ರೈಟರ್ ಮತ್ತೆ ಡೈರೆಕ್ಟರ್ ಆಗಿರೋದ್ರಿಂದ ನಮ್ಗೆ ಆಕ್ಟರ್ಸ್ಗೂ ಒಂದು ಫ್ರೀಡಮ್ ಕೊಡೋರು. ನಾವ್ ಮಾಡಿ ಅವ್ರಿಗೆ ಅಷ್ಟು ಅಂದ್ರೆ ಅದು ಕನ್ವಿನ್ಸಿಂಗ್ ಆಗಿಲ್ಲ, ಇನ್ನ ಚೆನ್ನಾಗಿ ಮಾಡ್ಬೋದು ಅಂದ್ರೆ ಅವರೇ ಆಕ್ಟ್ ಮಾಡ್ತಾರೆ. ಸೊ ದಟ್ ವಾಸ್ ವೆರಿ ಈಸಿ ಫಾರ್ ಅಸ್. ನಮ್ಗೇನು ಅಷ್ಟು ಪ್ರಿಪರೇಷನ್ಸ್ ಮಾಡ್ಕೊಳ್ಳೋ ಅಷ್ಟು ಬರ್ಲಿಲ್ಲ, ಆ ತರ ನಮಗ್ ಬರ್ಲಿಲ್ಲ. ಓಕೆ ಕೊಡ್ತಾ ಇದಾರ ಸೀನ್ ನೋಡ್ಕೊಂಡು ಹೋಗ್ತಿದ್ವಿ ಅಷ್ಟೇ, ನೋಡ್ಕೊಂಡು ಹೋಗೋಣ, ರಮೇಶ್ ಸರ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಂಗ್ ಮಾಡಿದ್ರೆ ಆಯ್ತು ಅನ್ನೋ ಒಂದು ಇದಿತ್ತು ಥಾಟ್. ಓಕೆ, ಟೆಕ್ನಿಕಲಿಟೀಸ್ ಬಹುಶಃ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ನಿಮ್ಮ ಕ್ಯಾರೆಕ್ಟರ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ದಿಯಾ ಖುಷಿಯಾಗಿ ಫೇಮಸ್ ಆದ್ರೆ ಇದರಲ್ಲಿ ಅದೇ ಅಯ್ಯನ ಮನೆಯಲ್ಲಿ ಯಾವ ಖುಷಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಜಾಜಿ ಸೊ ಜಾಜಿಯಿಂದ ತುಂಬಾ ಕನೆಕ್ಟ್ ಆಗ್ತಾಳೆ ಎಲ್ಲರ ಮನೆಗೂ. ಯಾಕಂದ್ರೆ ಇನ್ಫ್ಯಾಕ್ಟ್ ನಮ್ಮ ಅಮ್ಮ ಅಜ್ಜಿ ಎಲ್ಲ ಮದ್ವೆ ಆಗಿ ಹೋದಾಗ ಹೆಂಗಿತ್ತು ಆ 90s ಆ 80s ಅಲ್ಲಿ ಅವ್ರು ಏನೇನೆಲ್ಲ ಫೇಸ್ ಮಾಡ್ತಾ ಇದ್ರು ಒಂದು ಫ್ಯಾಮಿಲಿ. ಈಗ ಅಂದ್ರೆ ನಾವು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಂಬರ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋತೀವಿ, ಬಟ್ ಅವಾಗೆಲ್ಲ ಈ ತರ ಎಲ್ಲ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿರ್ಲಿಲ್ಲ, ಅಪ್ಡೇಟ್ ಆಗಿರ್ಲಿಲ್ಲ. ಸೊ ಅಲ್ಲಿ ಹೋಗಿ ಇನ್ಫ್ಯಾಕ್ಟ್ ಮದ್ವೆ ದಿನಾನೇ ಗಂಡನ ನೋಡೋದು ಈ ತರ ಇತ್ತು ಅವಾಗೆಲ್ಲ. ಅವಾಗ ಮಾತಾಡೋದಾಗಿರ್ಬೋದು ಆತರ ಎಲ್ಲ ಅಲೌಡೇ ಇರ್ಲಿಲ್ಲ. ಸೊ ಜಾಜಿನೂ ಅಷ್ಟೇ ಪಾಪ ಮುಗ್ಧ ಹುಡುಗಿ, ಮದ್ವೆ ದಿನ ನೋಡ್ತಾಳೆ ಗಂಡನ್ನ, ಮದ್ವೆ ಆಗ್ಬಿಟ್ಟು ಒಂದು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ತುಂಬ ಕುಟುಂಬಕ್ಕೆ ಹೋಗ್ತಾಳೆ. ಹೋಗಿ ಹೆಂಗಿರುತ್ತೆ ಅವಳಿಗೆ, ಹೇಗ್ ಕಾನ್ವರ್ಸೇಟ್ ಮಾಡ್ತಾಳೆ, ಡೈರೆಕ್ಟ್ ಆಗು ಮಾತಾಡೋವಾಗಿಲ್ಲ,
ಒಂಥರ ರಿಸ್ಟ್ರಿಕ್ಷನ್ಸ್, ಅಂದ್ರೆ ಅವಳಿಗೊಂಥರ ಹಿಸ್ಸು ಮುಸು ಅನ್ಕಂಫರ್ಟಬಿಲಿಟಿ ಇರುತ್ತೆ ಹೆಂಗೆ ಮಾಡೋದು ಅಂತ. ಸೊ ಈ ಇಬ್ರು ಫ್ಯಾಮಿಲಿ ಅಂಡ್ ಜಾಜಿ ಮಧ್ಯೆ ಒಬ್ಳು ಬ್ರಿಡ್ಜ್ ಇರ್ತಾಳೆ, ದಟ್ ಇಸ್ ತಾಯೊಬ್ಬ ಮನೆ ಕೆಲ್ಸದವ್ರು. ಸೊ ಅವ್ರ ಜೊತೆ ಕಂಫರ್ಟಬಲ್ ಆಗಿ ಮಾತಾಡ್ಕೊಂಡು ಎಲ್ಲಾರ ಬಗ್ಗೆನೂ ತಿಳ್ಕೊತಾ ಇರ್ತೀರಾ. ಸೊ ಅದು ಕನೆಕ್ಟ್ ಮಾಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಅನ್ಸುತ್ತೆ ನಿಮ್ದು. ನಾನು ನೋಡಿದಾಗ ಪಕ್ಕದಲ್ಲಿ ಬರ್ತಾರೆ ಫುಲ್, ಆವಾಗ್ಲೂ ಕೂಡ ಮನೆ ತುಂಬಿಸ್ಕೋತಿರ್ತಾರೆ, ಸೀರಿಯಸ್ ಆಗಿರುತ್ತೆ. ದುಷ್ಯಂತಂಗೆ ಅವನ್ಗೆ ಲೈಫಲ್ಲಿ ಏನೋ ಒಂದು ಟ್ರಾಜಿಡಿ ಆಗಿರುತ್ತೆ, ಸೊ ಅದಕ್ಕೆ ಅವ್ನು ತುಂಬಾನೇ ಲೈಫಲ್ಲಿ ಸೀರಿಯಸ್ ಆಗಿರ್ತಾನೆ. ಸೊ ಮನೇಲಿ ಏನ್ ನಡೀತಿದೆ ಅನ್ನೋ ಅವನಿಗೆ ಐಡಿಯಾನೇ ಇರಲ್ಲ, ಕನ್ಫ್ಯೂಷನ್ ಅಲ್ಲಿ ಬದುಕ್ತಾ ಇರ್ತಾನೆ. ಸೊ ದುಷ್ಯಂತನ್ ಕ್ಯಾರೆಕ್ಟರ್ ಇಷ್ಟು ಮನೇಲಿ ಏನ್ ನಡೀತಿದೆ ಅನ್ನೋ ಇದೇ ಇಲ್ಲ ಅವನಿಗೆ. ಎಂತ ಒಳ್ಳೆ ಸ್ವೀಟ್ ಹೆಂಡತಿ ಸಿಗ್ತಾಳೆ ಅದೇ ಅಲ್ಲ, ನಿಮ್ಮ ಲೋಕದಲ್ಲಿ ಹೆಂಡತಿ ಸಿಗ್ತಾಳೆ ಅಂದ್ರೆ ಅದೇ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಅದಕ್ಕೆ ಹೇಳಿದೆ, ನಿಮ್ ಲೋಕದಲ್ಲಿ ನೀವ್ ಇರ್ತೀರ ಪಾಪ, ಹೆಂಡತಿ ಬಗ್ಗೆ ಹೌದು. ಸುಮ್ನೆ ಕಿರಿಸ್ತಾರೆ, ನಾನು ಓಡೋಗ್ಬೇಕು, ಏನಾಯ್ತು ನನಗೆ ಐಡಿಯಾನೇ ಇರಲ್ಲ ಮನೇಲಿ ಏನ್ ನಡೀತಿರುತ್ತೆ ಅಂತ. ಬಟ್ ಎಲ್ಲವೂ ಗೊತ್ತಾಗ್ತಾ ಇರತ್ತೆ ಅಷ್ಟೇ. ದುಷ್ಯಂತ ಹಂಗಿರ್ತಾರೆ, ವೆರಿ ಸೆಟಲ್ಡ್. ಓಕೆ, ಖುಷಿ ರವಿ ಅವರೇ, ನಿಮ್ ಬಗ್ಗೆ ನಮ್ಗೆ ಆಕ್ಚುಲಿ ಹೆಮ್ಮೆ ಅನ್ಸೋದೇನಂದ್ರೆ, ಈಗಿನ ಕಾಲದಲ್ಲಿ ಇವಾಗ ಹೀರೋಯಿನ್ಸ್ ಗಳಂದ್ರೆ ಗ್ಲಾಮರಸ್ ರೋಲ್ಗಳನ್ನ ಪ್ರಿಫರ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ಗೆ ಆಕ್ಚುಲಿ ನೀವು ಸೆಲೆಕ್ಟ್ ಮಾಡಿದಂತಹ ಒಂದಷ್ಟು ಸಿನಿಮಾಗಳಾಗಿರ್ಬೋದು, ದಿಯಾಯಿಂದ ತಗೊಂಡು ಕೇಸ್ ಆಫ್ ಕೊಂಡಣ ಇರ್ಬೋದು, ಇನ್ನೂ ಸಾಕಷ್ಟು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ ಕ್ಯಾರೆಕ್ಟರ್ಗೆ ಪ್ರಾಮಿನೆನ್ಸ್ ಇರುತ್ತೆ. ಸೊ ಹೇಗ್ ಸೆಲೆಕ್ಟ್ ಮಾಡ್ತೀರಾ ಸ್ಕ್ರಿಪ್ಟ್ಗಳನ್ನ? ಏನೋ ಗೊತ್ತಿಲ್ಲ, ಮೇ ಬಿ ಗಾಡ್ಸ್ ಗ್ರೇಸ್ ಅಂತ ಸ್ಕ್ರಿಪ್ಟ್ಗಳು ನನಗ್ ಬರುತ್ತೆ. ಸೊ ನನಗೆ ಹೆಂಗಂದ್ರೆ ಸಿನಿಮಾ ಅಂದ್ರೆ ಜನಕ್ಕೆ ರೀಚ್ ಆಗ್ಬೇಕು, ಅದ್ ರಿಜಿಸ್ಟರ್ ಆಗ್ಬೇಕು, ಆವಾಗ್ಲೇ ನಾವು ಅವ್ರ ತಲೆಯಲ್ಲಿ ಉಳ್ಕೊಳ್ಳೋದು. ಇಲ್ಲ ಅಂದ್ರೆ ಈಗ ಸುಮ್ನೆ ಬಂದೆ ನಕ್ದೆ ವಾಪಸ್ ಥಿಯೇಟರ್ ಇಂದ ಬಂದೆ ಆ ತರ ಆಗ್ಬಾರ್ದು. ಅದನ್ನ ಒಂದ್ ಸ್ವಲ್ಪ ಜನಕ್ಕೆ ತಲೆಯಲ್ಲಿ ಹೋದ್ರೆ ಅಂತ ನೆನ್ಪಿಟ್ಕೊಂಡಿರ್ತಾರೆ. ಆ ತರ ನೆನ್ಪಿಟ್ಕೊಂಡ್ರೇನೆ ಆರ್ಟಿಸ್ಟ್ ಅನ್ನೋರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಸೊ ಹೋಪ್, ಐ ಮೀನ್ ಗಾಡ್ಸ್ ಗ್ರೇಸ್ ನನ್ಗಂತ ಸಿನಿಮಾ ಸ್ಕ್ರಿಪ್ಟ್ಸ್ ಸಿಗ್ತಾ ಇದೆ. ಸೊ ಐ ಆಮ್ ಲಕ್ಕಿ ಎನಫ್. ಇವಾಗ ಈ ಅಯ್ಯನ ಮನೆ ನೋಡಿ ಇನ್ನೂ ಒಳ್ಳೊಳ್ಳೆದೇ ಬರುತ್ತೆ ಖಂಡಿತವಾಗ. ನಿಮ್ಗೂ ಅಷ್ಟೇ, ನಿಮ್ಗೂ ಅಷ್ಟೇ ಸರ್. ಇಬ್ಬರಿಗೂ ಸೇರಿಸಿ ಹೇಳ್ತಿರೋದು ಸರ್, ಆಗುತ್ತೆ ಸರ್, ಡೆಫಿನೆಟ್ಲಿ ಪಾಸಿಟಿವ್ ವೈಬ್ ಎಲ್ಲವೂ ಚೆನ್ನಾಗಿದೆ. ನಮಗೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇಲ್ಲ, ಡೆಫಿನೆಟ್ಲಿ ಟ್ರೇಲರ್ ನೋಡಿದಾಗ ಅದೇ ತರ ಅನ್ನಿಸ್ತು. ಬಿಕಾಸ್ ಯಾಕಂದ್ರೆ ಅದು ಆಪರ್ಚುನಿಟೀಸ್ ಗಳು ಕ್ರಿಯೇಟ್ ಮಾಡುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಏನಾದ್ರು ಹರ್ಡಲ್ಸ್ ಫೇಸ್ ಮಾಡಿದ್ರ, ಡಿಸ್ಕಂಫರ್ಟ್ಸ್ ಏನಾದ್ರು ಇತ್ತಾ ಅಂತ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ? ಏನೂ ಇಲ್ಲ, ಒಳ್ಳೆ ಪ್ರೊಡಕ್ಷನ್, ಒಳ್ಳೆ ಡೈರೆಕ್ಟರ್, ಒಳ್ಳೆ ಟೀಮ್. ಸೊ ಮಜ್ಜಾ ಮಾಡ್ಕೊಂಡು ಶೂಟ್ ಮಾಡಿದ್ರು. ಮಜ್ಜಾ ಮಾಡ್ಕೊಂಡು ಹಾಕಿದೀವಿ. ಡಿಸ್ಕಂಫರ್ಟ್ ಅಂತ ಏನು ಅನ್ಸಿಲ್ಲ. ನಂದು ಆಕ್ಚುಲಿ ಒಂದೇ ಒಂದು ಪ್ರಶ್ನೆ ಇತ್ತು, ಕೇಳ್ಬೋದಾ? ಅದು ಸ್ವಲ್ಪ ನೀವು ಬಿಟ್ಕೊಡ್ಬೇಕು ಸಿನಿಮಾದ ಬಗ್ಗೆ. ಸೀರೀಸ್ ಬಗ್ಗೆ ನೋಡಿ, ನನ್ಗೆ ಇವಾಗ ಸಿನಿಮಾ ಅಂದ್ರೆ ಅಷ್ಟೊಂದು ಚೆನ್ನಾಗಿದೆ. ಇದು ನಿಜವಾಗ್ಲೂ ಸಿನಿಮಾಗಿನೇ ಚೆನ್ನಾಗಿದೆ ಅನ್ಸುತ್ತೆ. ಆಕ್ಚುಲಿ ನಿಮ್ಮ ಕ್ಯಾರೆಕ್ಟರ್ ಹೆಸರು ದುಷ್ಯಂತ, ನಿಮ್ದು ಜಾಜಿ, ನಾಗಲಾಂಬಿಕೆ ಅನ್ನುವಂಥದ್ದು ಮತ್ತೊಂದು ಕ್ಯಾರೆಕ್ಟರ್. ಸೊ ಇದೆಲ್ಲ ನೋಡಿದಾಗ ಒಂದು ಮೈಥಾಲಜಿಕಲ್ ಟಚ್ ಅನ್ನ ಕೊಟ್ಟಿದ್ದಾರೆ. ಸೊ ಏನಾದ್ರು ಕನೆಕ್ಟಿವಿಟಿ ಇದೆಯಾ ಮೈಥಾಲಜಿಕಲ್ಗೆ, ಇದಕ್ಕೆ ದುಷ್ಯಂತ ಜಾಜಿ ಏನು ಕನೆಕ್ಟಿವಿಟಿ ಇಲ್ಲ? ನೋಡಿದಾಗ ಹಂಗೆ ಅನ್ಸುತ್ತೆ. ಸ್ವಲ್ಪ ರಿವೀಲ್ ಮಾಡಿ ಸರ್ ಪ್ಲೀಸ್, ಪರವಾಗಿಲ್ಲ. ಸ್ವಲ್ಪ ಆತರ ಟೇಸ್ಟ್ ಇದೆ, ಇರ್ಬೇಕು ಅಂತ. ಹೌದಾ? ಮತ್ತೆ ಅವ್ರು ಹೇಗೆ ಅಂದ್ರೆ ವುಮನ್, ಅವ್ರ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಹೆಣ್ಮಗು ಮೇಲೆ ಒಂದು ಒಳ್ಳೆ ತುಂಬಾ ಪವರ್ಫುಲ್ ಆಗಿ ಬರೀತಾರೆ, ಪೋರ್ಟ್ರೇ ಮಾಡ್ತಾರೆ. ಅವ್ರು ಯಾವ್ದೇ ಸಿನಿಮಾ ಆಗಿರ್ಬೋದು, ಸೀರಿಯಲ್ಸ್ ಗಳಲ್ಲಾಗಿರ್ಬೋದು, ಹೆಣ್ಮಕ್ಳನ್ನ ಸಿಕ್ಕಾಪಡೆ ಚೆನ್ನಾಗಿ ತೋರಿಸ್ತಾರೆ. ಜೊತೆಗೆ ಪವರ್ಫುಲ್ ಆಗಿರುತ್ತೆ ಆ ಕ್ಯಾರೆಕ್ಟರ್. ಸೊ ಇದ್ರಲ್ಲೂ ಇದ್ರಲ್ಲೂ ಎಲ್ಲಾ ಹೆಣ್ಮಕ್ಳು ಮತ್ತೆ ಗಂಡ್ ಮಕ್ಳಿಗೂ ಸಖತ್ ಕೆಲ್ಸ ಕೊಟ್ಟಿದ್ದಾರೆ. ಮತ್ತೆ ಒಳ್ಳೆ ನೋಡಬಾರ್ದು ಪವರ್ಫುಲ್ ಆಗಿ ಬರ್ದಿದ್ದಾರೆ. 2011ರಲ್ಲಿ ಅಂದ್ರೆ ಒಂದು ಖಾಸಗಿ ವಾಹಿನಿಯಲ್ಲಿ ಇಡೀ ಕರ್ನಾಟಕನೇ ಮೆಚ್ಚಿದಂತಹ ಧಾರಾವಾಹಿ ಅರುಂಧತಿ. ಸೊ ಶ್ವೇತಾ ಚಂಗಪ್ಪ ಅವರು ನಟನೆ ಮಾಡಿದ್ರು, ಏನಂತೀರ? ಸೊ ಅದೆಷ್ಟೋ 1000 ಎಪಿಸೋಡ್ಗಳು ಮಾಡಿ ಧಾರಾವಾಹಿ ಅದು. ಸೊ ನಿಮ್ದು
ಅದೇ ರೀತಿ ಏನಾದ್ರೂ ಹೆಮ್ಮೆ ನಿಮ್ದು ಅದೇ ರೀತಿ ಹೆಮ್ಮೆ ತರುವಂತೆ ಆಗ್ಲಿ ಅಂತ. ಇಲ್ಲ ಅದು ಆಕ್ಚುಲಿ ನೋಡಿದಾಗ ಈ ಅನುಷ್ಕಾ ಶೆಟ್ಟಿ ಒಂದ್ಸಲ ಲುಕ್ ಹಂಗೆ ಕೊಟ್ಟಿದ್ದಾರೆ ಅವರು ಅರುಂಧತಿದು. ನನಗೆ ಆ ಅರುಂಧತಿ ನನ್ಗೆ ನೆನಪಾಯ್ತು ತೆಲುಗುದು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನೋಡ್ಬೇಕು ಸೀರೀಸ್ ನ ನೋಡ್ಬಿಟ್ಟು ನಮ್ಗೆ ಹೇಳಿ ಹೇಗಿದೆ ಅಂತ. ನಮಗೂ ಒಂಥರ ಹೊಸ ಪ್ರಯತ್ನ ಅಲ್ವಾ, ನಾವು ಕನ್ಫ್ಯೂಷನ್ಸ್ ಅಲ್ಲಿ ಇದೀವಿ. ನೀವು ಆತರ ಏನಾದ್ರು ರಿವ್ಯೂಸ್ ನ ಹೇಳಿದ್ರೆ ನಮ್ಗೆ ಇನ್ನೂ ಹೆಚ್ಚು ಇನ್ನ ಹುಮ್ಮಸ್ ಬರುತ್ತೆ, ಇನ್ನ ಜಾಸ್ತಿ ಈ ತರ ಕಂಟೆಂಟ್ ಮಾಡ್ತೀವಿ. ಸರ್ ನಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಇದೆ ಸರ್, ತಗೊಂಡಿದೀವಿ ಆಲ್ರೆಡಿ. ₹99 ಬರ್ತಾ ಇದೆ ಸಬ್ಸ್ಕ್ರಿಪ್ಷನ್. ಖಂಡಿತವಾಗ್ಲೂ ನೋಡ್ತೀವಿ, ಅಷ್ಟೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ. ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಮಿಬ್ಬರಿಗೂ, ತುಂಬಾ ಹಿಟ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಾಯ್ತು ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಸೊ ಇದಾಗಿತ್ತು ಅಕ್ಷಯ್ ನಾಯಕ್ ಹಾಗೇನೆ ಖುಷಿ ರವಿರವರ ಮಾತುಗಳು. ಸೊ ತಪ್ಪೇ ನೋಡಿ, ಏಪ್ರಿಲ್ 25ನೇ ತಾರೀಕು ಅಯ್ಯನ ಮನೆ ZEE5 ನಲ್ಲಿ ಮಾತ್ರ. ಸೊ ಸ್ಟೇ ಟ್ಯೂನ್ ಟು ಸೌತ್ ಟಾಕೀಸ್.